ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಭೇಟಿ ಆಗುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಹೆಸರು ಲಾವಣ್ಯ ಅಂತ, ವಯ 35 ನಡೀತಾ ಇದೆ. ತೃಪ್ತಿ ಇಲ್ಲದ ಜೀವನ ಎಂದು ಲಾವಣ್ಯ ಅವರು ಹೇಳಿಕೊಂಡಿದ್ದಾರೆ. ಪ್ರಸ್ತುತ ಆಫೀಸ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಣ ಬಂದ್ಬಿಟ್ಟು MSc ಕಂಪ್ಲೀಟ್ ಮಾಡಿರುತ್ತಾರೆ. ತೂತು ಸ್ವಲ್ಪ ಕಪ್ಪಾಗಿ ಇರುವುದಾಗಿ ಲಾವಣ್ಯ ಅವರು ನೇರವಾಗಿ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ. ಇವಳು ಭೇಟಿ ಆಗೋದಕ್ಕೆ ರೆಡಿ ಇದ್ದಾಳೆ. ಯಜಮಾನರಿಗೆ ಎಷ್ಟು ಹೇಳಿದರೂ ನನ್ನ ಮಾತು ಕೇಳೋದಿಲ್ಲ. ನನಗೆ ಹೆಚ್ಚು ಸುಖ ಕೊಡುವ ವಿಧಾನದಲ್ಲಿ ಒಂದು ಸಲ ಕೂಡ ಯಜಮಾನರು ಮಾಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮದುವೆಯಾಗಿ 9 ವರ್ಷ ಆದರೂ ಒಂದು ದಿನ ಕೂಡ ಯಜಮಾನರು ಸಮಾಧಾನ ಪಡಿಸಲಿಲ್ಲ ಎಂದು ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸ್ನೇಹಿತರೆ ಭೇಟಿ ಆಗೋದಕ್ಕೆ ರೆಡಿ ಇದ್ದಾರೆ. ಸೊ ಇನ್ನು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ನಂತರ ಕಾಮೆಂಟಲ್ಲಿ ಅನಿಸಿಕೆ ತಿಳಿಸಿ. 5 ಲಕ್ಷ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಯಕೆ ಆದಾಗ ನಿದ್ದೆ ಬರೋದಿಲ್ಲ. ಯಜಮಾನರಿಗೆ ನನ್ನ ಚಪಾತಿ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಒಂದು ಸಲ ಮಾಡಿದರೆ 4 ತಿಂಗಳವರೆಗೆ ಯಜಮಾನರು ಮಾಡೋದಿಲ್ಲ, ಸುಮ್ಮನೆ ಇರುತ್ತಾರೆ. ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ, ನನಗೆ ಅರ್ಜೆಂಟಾಗಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. 5 ನಿಮಿಷದ ಸುಖದ ಸಲುವಾಗಿ 5 ಲಕ್ಷ ರೂಪಾಯಿ ಖರ್ಚು ಮಾಡಲು ರೆಡಿ ಇದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆ ತಿಳಿಸಿ. ಪ್ರಸ್ತುತ ಇವರು ಆಫೀಸ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಒಂದು ವರ್ಕ್ ಬಗ್ಗೆ ನೋಡೋದಾದರೆ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್, ಆರ್ಗನೈಸಿಂಗ್, ಫಿಲ್ಲಿಂಗ್ ಆ್ಯಂಡ್ ರಿಟ್ರೀವಿಂಗ್ ಆಫೀಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರೆಕಾರ್ಡ್ಸ್, ensuring they are easy to access and properly maintained. ಆಫೀಸ್ನ ಎಲ್ಲ ಡಾಕ್ಯುಮೆಂಟ್ಸ್ ಸ್ನೇಹಿತರೆ ಪ್ರಾಪರ್ಲಿ ಮೇಂಟೈನ್ ಮಾಡೋದು ಇದು ಇವರ ಮುಖ್ಯ ಕೆಲಸ ಆಗಿರುತ್ತೆ. ಆಫೀಸ್ ಸಪ್ಲೈಸ್ ಮ್ಯಾನೇಜ್ಮೆಂಟ್, ಮಾನಿಟರಿಂಗ್ ಆಫೀಸ್ ಸಪ್ಲೈಸ್, ಆರ್ಡರಿಂಗ್ ನ್ಯೂ ಸ್ಟಾಕ್ ವೆನ್ ನೆಸೆಸರಿ ಆ್ಯಂಡ್ ಕೀಪಿಂಗ್ ಟ್ರ್ಯಾಕ್ ಆಫ್ ಇನ್ವೆಂಟರಿ ಟು ಅವಾಯ್ಡ್ ಶಾರ್ಟೇಜಸ್. ಮ್ಯಾನೇಜರ್ ಅವರು ಕೇಳಿದ ಫೈಲ್ ತಂದು ಕೊಡೋದು ಇದು ಕೂಡ ಇವರ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ data entry, accurately entering data into a database or a spreadsheet, ensuring correct and up-to-date information is always available. ಇವರು ಆಫೀಸ್ ಕ್ಲರ್ಕ್ ಕೆಲಸದ ಜೊತೆಗೆ ಡಾಟಾ ಎಂಟ್ರಿ ಕೆಲಸ ಕೂಡ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವರಿಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಕೆಲಸ ಮಾಡುತ್ತಿದ್ದಾರೆ. ಯಜಮಾನರಿಂದ ಸ್ನೇಹಿತರೆ ತೃಪ್ತಿ ಇಲ್ಲದ ಕಾರಣ ತಾವು 5 ಲಕ್ಷ ರೂಪಾಯಿ ಖರ್ಚು ಆದರೂ ಪರವಾಗಿಲ್ಲ, ಒಂದು ಸಲ ಆದರೂ ಜೀವನದ ನಿಜವಾದ ಸುಖ ನೋಡಬೇಕು ಎಂದು ಹೇಳಿದ್ದಾರೆ.